ನಾವು ಅಲ್ಲ 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 ಅಂತ ಅಲ್ಲ ಕಡೆ ಹೊಂಟಾರೆ ಇವ್ರು. ಅದು ಕ್ಲಾರಿಟಿ ಇದೆ ಅವರಿಗೆ. ದೇ ಆರ್ ವೆರಿ ಮಚ್ ಕ್ಲಾರಿಟಿ. ಒಂದು ಭಯನೂ ಆಗುತ್ತೆ, ಯಾಕಂದ್ರೆ ಅಮೆರಿಕ ದೇಶ 20 ವಯಸ್ಸಿಗೆ ಹುಡುಗ ಎಲ್ಲವನ್ನ ಅನುಭವಿಸ್ಬಿಟ್ಟಿರ್ತಾನವ. ಇಲ್ಲಿಂದ ನೆಕ್ಸ್ಟ್ ಏನು? ಅವ್ರು ಹೇಳ್ತಾರೆ ನಾವು ಗುರುಗಳು ಹಿಂದೂಗಳೇ. ಅದಕ್ಕೆ ಹಿಂದೂ ಅನ್ನೋದು ಸತ್ಯ ಸನಾತನವಾಗಿರುವಂಥದ್ದು. ಇನ್ನೊಂದು ವಿಚಾರ ಸ್ವಾಮೀಜಿ, ಈ ಒಂದು ಜಾತಿಯ ವಿಚಾರ ಶುರುವಾದಾಗಿಂದ ಭಾರಿ ಅರ್ಥಪೂರ್ಣವಾದ ಒಂದು ಕಾಯಕ ಮಾಡ್ತಾ ಇದ್ವಿ. ಎಲ್ಲರ ಜನರ ಮಧ್ಯೆ ಹೋಗಿ ಸುಮಾರು 17-18 ಜಿಲ್ಲೆಗಳು ತಿರುಗಿ ಬಂದ್ರಿ. ಅಲ್ಲಿ ಆ ಜನಸಾಮಾನ್ಯರಲ್ಲಿ ಯಾವ ರೀತಿ ಇದೆ ಈ ಒಂದು ಗೊಂದಲದ ವಾತಾವರಣದ ಬಗ್ಗೆ ಅವರ ಅಭಿಪ್ರಾಯಗಳೇನಿದೆ? ಜನಸಾಮಾನ್ಯರಲ್ಲಿ ಗೊಂದಲಗಳಿಲ್ಲ. ಈ ಗೊಂದಲವನ್ನು ನೋಡಕ್ ಹತ್ತಾರ ಅವ್ರು. ಸರಿ, ಅವ್ರಿಗೆ ಇದೊಂದು ಎಂಟರ್ಟೈನ್ಮೆಂಟ್ ಆಗೈತಿ. ಎನ್ಲೈಟನ್ ಮಾಡ್ಬೇಕಾದವರು ನಮಗೆ ಎಂಟರ್ಟೈನ್ಮೆಂಟ್ ಕೊಡಕತ್ತಾರ ಅವ್ರು. ಹಂಗಂತ ಅನ್ನಕತ್ಯಾರ ಅಂದ್ರೆ ಅವರಲ್ಲಿ ಗೊಂದಲ ಇದೆ. ಅವರೇ ಸುದ್ದಿ ಇಲ್ಲ, ನಮ್ಗೇನು ಸುದ್ದಿ ಹೇಳಕತ್ತಾರ ಅಂತ ಅಂತಾರ. ಅದು ಕ್ಲಾರಿಟಿ ಇದೆ ಅವರಿಗೆ. ದೇ ಆರ್ ವೆರಿ ಮಚ್ ಕ್ಲಾರಿಟಿ. ಅವ್ರು ಹೇಳ್ತಾರೆ ನಾವು ಗುರುಗಳು ಹಿಂದೂಗಳೇ. ನಮ್ಮ ಅಜ್ಜ ಹಿಂದೂ ಅಂತ ವರ್ಷಾನೆ, ನಾನು ಹಿಂದೂ ಅಂತ. ಯಾಕಂದ್ರೆ ನಾನು ಆ ವಂಶಜ. ಅದಕ್ಕೆ ಹಿಂದೂ ಅನ್ನೋದು ಸತ್ಯ ಸನಾತನವಾಗಿರುವಂತದ್ದು. ಅದಕ್ಕೆ ನಾವ್ ಹೇಳಿದ್ರೆ ಅಲ್ಲಿ ಇವ್ರು ಏನ್ ಮಾಡಕತ್ತಾರ ಅಂತಂದ್ರೆ ನಾವು ಅಲ್ಲ 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 ಅಂತ ಅಲ್ಲ ಕಡೆ ಹೊಂಟಾರ ಇವ್ರು. ಅಲ್ಲಿ ತೊಗೊಂಡು ಹೊಂಟಾರ ಇವ್ರು. ಇಸ್ಲಾಂ ಧರ್ಮ ನಮಾಜ್, ರೋಜಾ, ಜಕಾತ್, ಹಜ್, ಕುರಾನ್ ಬಹಳ ದೊಡ್ಡದು. ಲಿಂಗಾಯತ ಧರ್ಮ, ಇಸ್ಲಾಂ ಧರ್ಮ ಬೇರೆ ಬೇರೆ ಆಗಿದ್ರು ಕೂಡ ಎರಡೂ ಧರ್ಮದಲ್ಲಿ ಕೆಲವು ಸಮಾನ ಅಂಶಗಳು ಕಂಡುಬರ್ತವೆ. ನಾವು ಅದಲ್ಲ ಅಂತೇಳಿ ನೀವು ಹಿಂದೂಗಳು ಹೇಳ್ಬೇಕಾಗಿದೆ ನಾವು. ಅಲ್ಲ, ನಮ್ಮನ್ನ ಮುಗಿಸೋ ಅಂತ ಪ್ರಯತ್ನ ಸುಮಾರು ವರ್ಷಗಳಿಂದ ನಡೆದಿದೆ. ಬಟ್ ಅದು ಸಾಧ್ಯನಾ? ಸನಾತನವಾಗಿರುವಂತ ಈ ಒಂದು ಪರಂಪರೆನ ಇವರ ಒಂದು ಈ ಕುಕೃತಿಯಿಂದ ಏನಾರ ಒಂದು ಡ್ಯಾಮೇಜ್ ಮಾಡಕ್ಕೆ ಸಾಧ್ಯನಾ? ಅಸಾಧ್ಯವಾದ ಮಾತು. ಈ ತರ ವ್ಯರ್ಥ ಪ್ರಯತ್ನಗಳು ಸಾವಿರ ವರ್ಷಗಳಿಂದ ನಡೆದಿದ್ದೇವೆ. ಇವತ್ತು ಏನಾಗಿದೆ, ಒಂದು ಭಯ ಕಾಡ್ತಾ ಇದೆ. ಇಡೀ ಜಗತ್ತು ಇವತ್ತು ಹಿಂದುತ್ವ ಕಡೆಗೆ ಆಕರ್ಷಣೆ ಆಗ್ತಾ ಇದೆ. ಇವತ್ತು ಶ್ರೀ ರವಿಶಂಕರ್ ಗುರುಜಿಯವರು, ಬಾಬಾ ರಾಮದೇವರು, ಸದ್ಗುರು ಜಗ್ಗಿ ವಾಸುದೇವರು, ಮಾತಾ ಅಮೃತಾನಂದಮಯ ಅಂತವರು, ಇಂಥವ್ರೆಲ್ಲರೂ ಚಿನ್ಮಯಾನಂದರು, ಸ್ವಾಮಿ ಶಿವಾನಂದರು, ಇವರೆಲ್ಲರೂ ಏನ್ ಮಾಡಿದ್ರೆ ವಿದೇಶಕ್ಕೆ ಹೋಗ್ತಾ ಇದ್ದಾರೆ. ವಿದೇಶದಲ್ಲಿ ಹೋಗಿ ಹಿಂದುತ್ವ, ಯೋಗ, ವಚನಗಳನ್ನ, ಭಗವದ್ಗೀತೆಗಳನ್ನ ಹೇಳ್ತಾ ಇರೋದ್ರಿಂದ ಅಲ್ಲಿಯ ಯುವಕರು ಇವರು ಆಕರ್ಷಣೆ ಆಗ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಲ್ದಂಗೆ ಹಿಂದೂಗಳಾಗ್ತಾ ಇದ್ದಾರೆ. ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅವ್ರಿಗೆ. ಅಲ್ಲಿ ವಿವಿಧತೆ ಕಾಣ್ತಾ ಇದೆ. ಅವರು ದೇ ಆರ್ ವೆರಿ ಕನೆಕ್ಟೆಡ್. ಹೌದಪ್ಪ. ಯಾಕಂದ್ರೆ 20 ವಯಸ್ಸಿಗೆ ಅಮೆರಿಕ ದೇಶ 20 ವಯಸ್ಸಿಗೆ ಹುಡುಗ ಎಲ್ಲವನ್ನ ಅನುಭವಿಸ್ಬಿಟ್ಟಿರ್ತಾನವ. ಇಲ್ಲಿಂದ ನೆಕ್ಸ್ಟ್ ಏನು? ಅವನು ಜಾಯ್ಫುಲ್ ಬೇಕಲ್ಲ, ಲೈಫ್ ಬ್ಲಿಸ್ಫುಲ್ ಆಗಿ ಏನು ಬೇಕು? ನಾ ಎಲ್ಲ ಅನುಭವಿಸಿದೆ. ವಾಟ್ ನೆಕ್ಸ್ಟ್? ಮೆಡಿಟೇಷನ್, ಯೋಗ. ಯೋಗ ಅಂದ ತಕ್ಷಣ ಬರೀ ಆಸನ ಮಾಡಂಗಿಲ್ಲ, ಆಸನ ಜೊತೆಗೆ ಪ್ರಾಣಾಯಾಮ ಮಾಡ್ತಾನೆ. ನೆಕ್ಸ್ಟ್ ಅದು ಎಲ್ಲೋ ಕನೆಕ್ಟ್ ಮಾಡ್ತತೆ, ಭಗವದ್ಗೀತೆ ಓದ್ಬೇಕಂತದೆ, ಉಪನಿಷತ್ ಓದ್ಬೇಕನ್ನಕ್ಕೆ ಶುರು ಮಾಡ್ತಾರೆ. ಗೊತ್ತಾಗಲ್ದಂಗೆ ಅವನು ಹಿಂದುತ್ವ ಆಗಿರ್ತಾನೆ, ಹಿಂದುವಿನ ಆಗಿರ್ತಾನೆ. ಇದು ಇಂಟರ್ನ್ಯಾಷನಲಿ ಬಹಳಷ್ಟು ಜನಗಳಿಗೆ ಇದೊಂದು ಆತಂಕ ಕಾಡ್ತಾ ಇದೆ. ಈ ತರ ಆಗ್ತಾ ಇರುವಂತ ಈ ಬದಲಾವಣೆಯನ್ನ ಗಮನಿಸೇ ಈ ನಮ್ಮ ಸನಾತನ ವಿರೋಧಿಗಳು ಒಂದು ಪಿತೂರಿ ಅಥವಾ ಒಂದು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತಾ ಇದೆ ಸ್ವಾಮೀಜಿ. 100% ಇದನ್ನ ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ಹೇಳೋದಿಲ್ಲ. ಜಗತ್ತೆಲ್ಲ ಪ್ರವಾಸವನ್ನ ಮಾಡಿದ ಮೇಲೆ ಕಣ್ಣಾರೆ ನೋಡಿ, ಸ್ವತಃ ನಾವು ಕೇಳಿ ನೋಡಿ ಇದನ್ನ ಹೇಳ್ತಾ ಇದ್ದೀವಿ. ಒಂದು ಅಂತಾರಾಷ್ಟ್ರ ಮಟ್ಟದಲ್ಲಿ ಒಂದು ಷಡ್ಯಂತ್ರ ನಡೀತಾ ಇದೆ. ಹಿಂದೂಗಳಿಗೆ ಏನಾದರೂ ಡ್ಯಾಮೇಜ್ ಮಾಡಬೇಕು, ಹಿಂದೂ ಗುರುಗಳನ್ನ ಟಾರ್ಗೆಟ್ ಮಾಡಬೇಕು. ಒಬ್ಬ ದೊಡ್ಡ ಗುರು ಟಾರ್ಗೆಟ್ ಆಗಿಬಿಟ್ಟಂತಂದ್ರೆ ಇಡೀ ಎಂಟೈರ್ ಹಿಂದೂಗೆ ಡ್ಯಾಮೇಜ್ ಆಗ್ತದೆ ಅಂತ. ನಾವು ಅಮೆರಿಕಕ್ಕೆ ಹೋದ್ರೆ, ಆಸ್ಟ್ರೇಲಿಯಾಕ್ಕೆ ಹೋದ್ರೆ ಅಲ್ಲಿ ಯಾವಗಳು ಏನ ತೋರಿಸ್ತಾರೆ? ಅಲ್ಲಿ ಇಂಡಿಯಾದ ಬಗ್ಗೆ ಒಳ್ಳೆ ತೋರಿಸ್ತಾರೆ ಏನು? ಅದು ಸ್ಪೆಷಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಆದ ತಕ್ಷಣನೇ ಲಕ್ಷೋಪಲಕ್ಷಣ ಮೊದಲು ಕೂಡ ನಾವು ಅಮೆರಿಕ ಹೋಗ್ತಾ ಇದ್ವಿ, ಮೊದಲು ಕೂಡ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ವಿ, ಇಂಗ್ಲೆಂಡ್ ಹೋಗ್ತಾ ಇದ್ವಿ. ಅದು ಇವಾಗ ಹೋದ್ಕೋ ಅವಕ್ಕೂ ವ್ಯತ್ಯಾಸ ಇದೆ. ಇವೊಂಥರ ಎದೆ ಉಪ್ಪಿಸಿ ಹೋಗ್ತೀವಿ ನಾವು. ಅಲ್ಲ, ನೋವಿನ ವಿಚಾರ ಅಂದ್ರೆ ಹಿಂದೆ ಮೊಘಲರು ಬಂದ್ರು, ನಮಗೆ ತೊಂದರೆ ಕೊಟ್ರು, ಆಮೇಲೆ ಕ್ರಿಶ್ಚಿಯಾನಿಟಿ ಬಂತು, ಬ್ರಿಟಿಷರು ಬಂದ್ರು. ಆದ್ರೆ ನಮ್ಮಲ್ಲೇ ಇದ್ದು, ನಮ್ಮ ನೀರನ್ನೇ ಕುಡಿದು, ನಮ್ಮ ಹೆಸರುಗಳನ್ನೇ ಇಟ್ಕೊಂಡು
ಅವ್ರುಗಳೇ ಈ ಜೈಚಂದ್ಗಳಾಗಿ ವರ್ತಿಸ್ತಾ ಇರೋದು ನೋಡಿದ್ರೆ ಒಂದು ಭಯನೂ ಆಗುತ್ತೆ. ಯಾಕಂದ್ರೆ ಹೊರಗಿನ ಒಂದು ವೈರಿಗಳನ್ನ ಭೇದಿಸಕ್ಕೆ ಇವತ್ತು ನಾನಾ ತಂತ್ರಗಳಿದಾವೆ. ಮನೆ ಒಳಗಡೆ ನುಗ್ಗಿರುವಂತ ಈ ವೈರಿಗಳನ್ನ ಭೇದಿಸೋಕೆ ನಾವು ಯಾವ ರೀತಿಯ ಮುಂಜಾಗ್ರತೆಯ ಸಿದ್ಧತೆ ಮಾಡ್ಕೊಬೇಕು ಅಂತ ನೀವು ಹೇಳ್ತೀವಿ? ಇದನ್ನೇ ಪ್ರಶ್ನೆ ಹೇಳ್ತಾರೆ, ತಾಯ ಮೊಲೆ ಹಾಲು ನಂಜಾಗಿ ಕೊಲ್ಲುವಡೆ, ಹ್ಮ್ ಬೇರಿ ಕೈಯ ಮೇವಡೆ. ಅಂದ್ರೆ ಬೇಲಿನ ಎದ್ದು ಆ ಬೇಲಿನ ಬೆಳೆನ ತಿನ್ನಕ್ ಹತ್ತಿದ್ರೆ, ಯಾವ ತಾಯಿ ನಮ್ಮನ್ನ ಪೋಷಣೆ ಮಾಡಬೇಕಾಗಿತ್ತು ಆ ಹಾಲನೆ ವಿಷ ಆಗಿಬಿಟ್ರೆ ಇನ್ಯಾರಿಗೆ ದೂರುವಿನ ಕೂಡಲ ಸಂಗಮ ದೇವ. ನಮ್ಮ ಎಲ್ಲ ಹಿಂದೆ ಆಗಿರುವಂತ ಎಲ್ಲ ರಾಜರನ್ನು, ಕಿತ್ತೂರು ಚೆನ್ನಮ್ಮ ತೆಗೆದುಕೊಳ್ಳಿ, ಅವಳು ಬ್ರಿಟಿಷರಿಂದ ಸೋತಿದ್ದು, ಬ್ರಿಟಿಷರು ಸೋಲಿಸಿದ್ದು ನಮ್ಮವರೇ. ಯಾವ ಮದ್ದುಗುಂಡಲ್ಲಿ ಹಾಕ್ಬೇಕಾಗುತ್ತೆ ಅದ್ರಲ್ಲಿ ಸಗಣಿ ತುಂಬಿದ್ರು, ಅವರಿಂದ ನಾವು ಸೋತಿರೋದು. ನಮ್ಮ ದೇಶದ ಎಲ್ಲ ಯುದ್ಧಗಳು ನೋಡಿ ನೀವು, ಯಾವುದೇ ರಾಜರು ನೋಡಿ, ಇದು ಷಡ್ಯಂತ್ರ ಅವ್ರು ಮಾಡಿಲ್ಲ, ನಮ್ಮವರು ಷಡ್ಯಂತ್ರದ ಒಂದು ಭಾಗ ಆಗಿದ್ದಾರೆ. ಅದಕ್ಕಾಗಿ ಇದರಿಂದ ನಾವು ಜಾಗೃತ ಆಗಬೇಕು. ಇದಕ್ಕೆ ನಾವೆಲ್ಲ ಸ್ವಾಮಿಗಳು, ಈ ಹಿಂದುತ್ವ ಪ್ರಚಾರಕರು ಜನಸಾಮಾನ್ಯರ ಹತ್ರ ಹೋಗ್ಬೇಕು. ನಾವು ಬರೀ ನಾವು ಮಠದಲ್ಲಿ ಕೂತ್ಕೋಬಾರ್ದು. ವಿ ಶುಡ್ ಗೋ ಅವ್ರ ಹತ್ರ ಹೋಗ್ಬೇಕು, ಟು ದಿ ಪೀಪಲ್ ಅಡ್ರೆಸ್ ಮಾಡಬೇಕು, ಅವರ ವಿಚಾರ ತಿಳ್ಕೋಬೇಕು. ಇದು ಹಳ್ಳಿಯಿಂದ ಆರಂಭವಾಗಬೇಕು. ಹಳ್ಳಿಯ ಬಲ ದಿಲ್ಲಿಗಿಂತ ದೊಡ್ಡದು. ಹೌದೌದು. ಹಳ್ಳಿಯ ಬಳ್ಳಿ ಬಲವಾಗಿದ್ದ ದಿಲ್ಲಿಯ ಮೊಗದಲ್ಲಿ ಮಂದಾಸ ಅಂತ ಹೇಳ್ತಾರೆ. ಹಂಗೆ ಹಳ್ಳಿಯನ್ನ ಗಟ್ಟಿ ಮಾಡ್ಕೋಬೇಕು. ಯಾಕಂದ್ರೆ ನಮ್ಮ ಸಂಪತ್ತು, ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಯವರು ಯಾವತ್ತು ಹೇಳ್ತಾ ಇದ್ರು, ನೀವೆಲ್ಲ ಹಳ್ಳಿಗಳಿಗೆ ಹೋಗ್ಬೇಕು. ಹಳ್ಳಿಯ ಗ್ರಾಮ್ಯದ ಸೊಗಡೆ ಸೊಗಡು, ಅಲ್ಲೇ ನಿಜವಾದ ಭಾರತ ಕಾಣೋದು ನಿಮಗೆ, ಅಲ್ಲೇ ಏಕತೆ ಕಾಣೋದು ಅಂತ ಹೇಳ್ತಾ ಇದ್ರು ಅವರು. ಹಾಗೆ ನಾವೆಲ್ಲ ಹಳ್ಳಿ ಕಡೆಗೆ ಹೋಗ್ಬೇಕು, ಹೆಚ್ಚೆಚ್ಚು ಜಾಗೃತ ಮಾಡುವಂತ ಅವಶ್ಯಕತೆ ಇದೆ. ಒಂದು ಒಳ್ಳೆಯ ಚರ್ಚೆ ಆಯ್ತು ಸ್ವಾಮೀಜಿ. ಅದರಲ್ಲೂ ಈ ಒಂದು ಗೊಂದಲದ ಒಂದು ಸಮಯದಲ್ಲಿ ಈ ಏನು ಜಾತಿಯ ಹೆಸರಲ್ಲಿ ನಮ್ಮನ್ನ ಒಡೆಯುವ ಒಂದು ಪ್ರಯತ್ನ ನಡೀತಿದೆ, ಈ ಸಮಯದಲ್ಲಿ ನೀವು ಜನರ ಹತ್ರ ಹೋಗಿ ಅವರ ಯೋಚನೆಗಳನ್ನ ಆಲಿಸಿ, ಕೆಲವರಿಗೆ ಯಾರ್ಯಾರಿಗೆ ಗೊಂದಲ ಇದ್ದವರಿಗೆ ಅದನ್ನ ಪರಿಹಾರ ಆಗುವ ಹಾಗೆ ಮಾಡಿರೋದು ನಿಜವಾಗ್ಲೂ ಕೂಡ ಈ ಸಮಯದಲ್ಲಿ ಬಾರಿ ಬೇಕಾಗಿರುವಂತ ಒಂದು ಕೆಲಸವನ್ನು ಮಾಡಿದ್ದೀರಾ. ನಮ್ಮ ರಾಷ್ಟ್ರಧರ್ಮ ಟಾಕ್ಸ್ಗೆ ನಾನು ಕೇಳ್ಕೊಂಡಿದ್ದಕ್ಕೆ ಅಷ್ಟು ಕಮ್ಮಿ ಸಮಯದಲ್ಲಿ ತಾವು ಬಂದು ನಮ್ಮ ಜೊತೆ ಇವತ್ತು ಎಲ್ಲರಿಗೂ ಉಪಯೋಗ ಆಗುವಂತ ಒಂದು ಒಳ್ಳೆಯ ಚರ್ಚೆ ಆಗಿದೆ ಅಂತ ಅನ್ಕೊಂತೀನಿ. ನಮಸ್ತೆ ಸ್ವಾಮೀಜಿ. ನಮಸ್ಕಾರ.